ಕರ್ನಾಟಕನೂ ಸ್ಟಾರ್ಟು. ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ಎಂಟ್ರೆನ್ಸು ಇಲ್ಲಿಂದನೂ ಸ್ಟಾರ್ಟ್. ಈಗ ಹಲೋ ನಮಸ್ಕಾರ. ನಾವು ಮಧ್ಯರಾತ್ರಿ 12 ಗಂಟೆ ಬಂದು ಕರೂರು ಅನ್ನೋ ಪ್ಲೇಸಲ್ಲಿ ರೂಮ್ ಮಾಡ್ಕೊಂಡು ಉಳ್ಕೊಂಡ್ವಿ. ಈಗ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆಗ್ತಿದ್ವಿ. ಇಲ್ಲಿಂದ ನೆಕ್ಸ್ಟು ನಾವು ಎಲ್ಲಿಗೆ ಅಂದರೆ ಮೆಟ್ಟೂರು ಡ್ಯಾಮ್. ಮೆಟ್ಟೂರು ಡ್ಯಾಮಿಂದ MMLSಗೆ ನೆಕ್ಸ್ಟ್ ಟ್ರೈನು ರೆಡಿ ಆಗಿದ್ದೀವಿ. ಇಲ್ಲಿಂದ ಈಗ ಚೆಕ್ಔಟ್ ಆಗಬೇಕು. ಬನ್ನಿ ಹೋಗೋಣ. ಹೇಗಿದೆ ನೋಡಿ ಬರೋ ಪ್ಲೇಸ್. ಟೈಮ್ ಬಂದಿದೆ 6:30 7 ಗಂಟೆ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಯಿತು. ಈಗ ಇಲ್ಲಿಂದ ನಾವು ಚೆಕ್ಔಟ್ ಆಗಿ ಹೋಗ್ತಿದ್ವಿ. ಎಷ್ಟು ವೆಯ್ಟ್ ಮಾಡ್ತಾ ಇದ್ದೆ ಬರಲಿ. ಲಿಫ್ಟ್ ಬಂತು. ಇವಾಗ ಡಿಫರೆಂಟ್ ಲಿಫ್ಟ್ ಈಗ ನೋಡಿ. ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ ಹೋಗ್ತಾ ಇದೆ. ಸೊ ಇದು ಗ್ರೌಂಡ್ ಹೋಗಿತ್ತು. ನಾನು ಕನ್ಫ್ಯೂಸ್ ಆಗ್ತದೆ. ಈಗ ಗ್ರೌಂಡ್ ಬಂದ್ವಿ. ಆಚೆ ಬಂದು ನಮ್ಮ ಹುಡುಗರು ಆಲ್ರೆಡಿ ಬ್ಯಾಗ್ನೆಲ್ಲ ಕಟ್ಟಿ ರೆಡಿ ಮಾಡ್ತವ್ರೆ. ಎಲ್ಲ ಬ್ಯಾಗ್ ಕಟ್ಟೋದು ಬಿಚ್ಚೋದು ಆಗ್ತದೆ. ಎಲ್ಲ ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿಂದ ನಮ್ಮ ಪಯಣ ವಯ ಮೆಟ್ಟೂರು MMLS ನಮ್ಮ ರೂಮ್ನ ಚೆಕ್ಔಟ್ ಮಾಡಿಕೊಂಡು ನಾವೀಗ ಅಲ್ಲಿಂದ ಮೆಟ್ಟೂರು ಕಡೆಗೆ ಪಯಣನ ಹೊರಡಿಸಿದ್ದೀವಿ. ಬನ್ನಿ ಇಲ್ಲಿಂದ ಮೆಟ್ಟೂರು ಕಡೆ ಹೋಗೋಣ. ನಮಗೆ ಯಾಕೋ ನಾವು ಬರಲಿಲ್ಲ ಅಂದ್ಬಿಟ್ಟು ಅಲ್ಲೇ ಕಾಯ್ಕೊ ನಿಂತವನೆ. ಬರೋ 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 ಬೇಗ ಹೋಗೋಣ. ನಾವಿರೋ ಪ್ಲೇಸ್ ಬಂದು ಕರೂರು. ಈಗ ಕರೂರಿಂದ ಮೆಟ್ಟೂರು ಕಡೆಗೆ ನಮ್ಮ ಪಯಣ. ನಿಮ್ಗೆ ಗೊತ್ತಿರೋ ಥರ ನಮಗೆ ಬೆಳಗ್ಗೆ ಟಾನಿಕ್ ಇಲ್ಲ ಅಂದರೆ ಇಡೀ ದಿನ ಏನೋ ಒಂಥರ. ಅಂದರೆ ಬೆಳಗ್ಗೆ ಟಾನಿಕ್ ಅಂದರೆ ಗೊತ್ತಲ್ಲ, ಟೀ. ಫಸ್ಟಿಗೆ ಟೀ ಕುಡಿದ್ಬಿಟ್ಟು ಆಮೇಲೆ ಇಲ್ಲಿಂದ ಮುಂದಕ್ಕೆ ಹೋಗೋಣ. ಅಷ್ಟು ಕಿಡ್ಕೊಂಬಿಟ್ಟೋಣ ಹೋಗಿ. ಮುಂದೆ ಕಾಣಿಸ್ತೀವಿ ನೋಡಿ, ಅದೇ ಮೆಟ್ಟೂರು ಡ್ಯಾಮು. ನಮ್ಮ KRS ಡ್ಯಾಮಿಂದ ನೀರು ರಿಲೀಸ್ ಮಾಡಿದ್ರೆ ಅವರು ಇಲ್ಲೇ ಶೇಖರಣೆ ಮಾಡ್ಕೊಳ್ಳೋದು. ಇದೇ ಡ್ಯಾಮ್ ಹೇಗಿದೆ ನೋಡಿ. ಇದೇ ಡ್ಯಾಮ್ ಅದು. ಅದೇ ನೋಡಿ ನಮ್ಮ ಕಾವೇರಿ. ಇದೇ ಡ್ಯಾಮು ಹೇಗಿದೆ. ಮೆಟ್ಟೂರು ಡ್ಯಾಮ್. ನಮ್ಮ ಕಾವೇರಿ ನೀರು ಡ್ಯಾಮು ಹೇಗಿದೆ. ಹ್ಞೂ ಹ್ಞೂ
ಈಗ ಡ್ಯಾಮ್ ವ್ಯೂನೆಲ್ಲ ನೋಡಿಕೊಂಡು ಈಗ ಇಲ್ಲಿಂದ ಬೆಟ್ಟದ ಕಡೆಗೆ ಪಯಣನ ಬಳಸೋಣ. ಬೇಗನೆ ಬಿಸಿಲಾಯ್ತಾ ಬಂತು, ಬೇಗನೆ ಹೋಗ್ಬಿಡೋಣ. ಮುಂದೆ ನಿಮಗೆ ಆ ಕಡೆ ಕಾಣಿಸ್ತಿರ್ಬೋದು ನಮ್ಮ ಕಾವೇರಿ ನೋಡಿ ಹೇಗಿದೆ. ಮೆಟ್ಟೂರು ಬ್ಯಾಕ್ ವಾಟರ್ ಇದು, ಎಷ್ಟು ಸ್ಟಾಕ್ ಆಗಿದೆ. ಮುಂದೆ ಕಾಡಂತೂ ಹೆಂಗೆ ಕಾಣಿಸ್ತಿದೆ ಅಂದರೆ ಭಯಂಕರ ಹೇಗಿದೆ. ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳೇ ಕಾಣ್ತಾವೆ. ಇಲ್ಲಾವುದೋ ಒಂದು ಚೆಕ್ ಪೋಸ್ಟ್ ಇದೆ. ಇಲ್ಲಿಂದ ಸ್ವಲ್ಪ ಘಾಟ್ ಸ್ಟಾರ್ಟ್ ಅನಿಸುತ್ತೆ. ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟು. ತಮಿಳ್ನಾಡು ಚೆಕ್ ಪೋಸ್ಟ್, ತಮಿಳ್ನಾಡು ಪೊಲೀಸರ ಚೆಕ್ ಪೋಸ್ಟ್ ಇದು. ಏನೇನೋ ಬರ್ದವ್ರೆ, ಬಟ್ ಇಂಗ್ಲೀಷಲ್ಲಿದೆ, ಅದನ್ನು ಬೇಕಾದ್ರೆ ಓದ್ಬೋದು. ತಮಿಳ್ನಾಡು ಫಾರೆಸ್ಟ್ ಅಂತ. ಅದು ಬಿಟ್ಟು ಬೇರೆ ಏನೇನೋ ಅದೇಗಳು ನಮ್ಮ ಪ್ರಾಣಿನ ಕೈಲಾಗಲ್ಲ. ಅದು ತಮಿಳ ಇಲ್ಲ ಉರ್ದುನ ಏನೂ ಗೊತ್ತಾಗ್ತಾಯಿಲ್ಲ. ಎರಡೂ ಸ್ವಲ್ಪ ತಾಳಕ್ಕೆ ಹಂಗೆ ಇದೆ. ಈಗ ಫಾರೆಸ್ಟ್ ಒಳಗೆ ಎಂಟ್ರಿ ಕೊಟ್ಟು ಫಾರೆಸ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ರೋಡ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿಂದ ರಾಮೇಶ್ವರಮಿಂದ ಮುಗಿಸ್ಕೊಂಡು ಬಂದಾಗಿಂದನೂ ರೋಡಂತೂ ಎಲ್ಲೂ ಒಂಚೂರು ಚೆನ್ನಾಗಿಲ್ಲ ಅನ್ನೋ ಥರ ಮಾತಿಲ್ಲ. ಎಲ್ಲ ಕಡೆ ರೋಡಂತೂ ಮಸ್ತು, ರೋಡಂತೂ ಸಕ್ಕತ್ತಾಗಿದೆ. ಬಟ್ ಅದೇ ನಮ್ಮ ಕರ್ನಾಟಕದಲ್ಲಿ ರೋಡ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಎಲ್ಲೂ ಬೇಡ, ಬರೀ ನಮ್ಮ ರಾಮನಗರದಲ್ಲಿ ತಗೊಳ್ಳಿ. ರೋಡ್ ಹಾಕ್ತಾರೆ, ಟಾರ್ ಹಾಕ್ತಾರೆ, ಎಲ್ಲ ಮಾಡ್ಬಿಟ್ಟು ಹೋಗಿರ್ತಾರೆ. ಮಾರನೇ ದಿನಕ್ಕೆ ಬಂದು ಅಗೀತಾರೆ ಒಂದು ಪೈಪ್ ಹಾಕಬೇಕು ಅಂತ. ಆ ಪೈಪ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಹೋಗ್ತಾರೆ. ಅದ್ರ ಮೇಲೆ ಸ್ವಲ್ಪ ಏನೋ ಗಾರೆ ಏನೋ ಸ್ವಲ್ಪ ದಿನಕ್ಕೆ ಬಂದು ಅದು ಅಗೀತಾರೆ. ಪೈಪೆಲ್ಲ ಹಾಕ್ಬೇಕು, ಇದು ರಾಡ್ ಹಾಕ್ಬೇಕಿತ್ತು ಅಂತ ಅದು ಅಗೀತಾರೆ. ಅದಾದಮೇಲೆ ಒಗ್ದಾಗ್ದು ಏನೋ ಒಂದು ಹಾಕ್ಬೇಕು, ಏನೇನೋ ಹಾಕಿ ಲಾಸ್ಟ್ಗೆ ಅದು ಏನು ಹಾಕೋದೇ ಇಲ್ಲ ಅನ್ನೋ ಥರ ಮಾಡಿ ಹಾಳು ಮಾಡ್ಬಿಟ್ಟು ಹೋಗ್ತಾರೆ. ಇಲ್ಲ ಆ ಥರ ಏನೂ ಇಲ್ಲ ಗುರು. ರೋಡ್ ಮಾತ್ರ ಸಖತ್ತು. ಈ ರೋಡ್ ವಿಷಯದಲ್ಲಿ ಮಾತ್ರ ನಮ್ಮ ಕರ್ನಾಟಕನ ಬೇರೆ ಬೇರೆ ಕಡೆ ಚೆನ್ನಾಗಿವೆ. ಬಟ್ ನಾವು ಹೇಳ್ತೀವಿ ನಮ್ಮ ಕಡೆಯಲ್ಲಿ ರೋಡಂತೂ ತುಂಬ ಹಾಳಾಗ್ಬಿಟ್ಟಿದೆ. ಬಟ್ ಇಲ್ಲಂತೂ ರೋಡಂತೂ ಮಸ್ತಾಗಿದೆ, ಸಕ್ಕತ್ತಾಗಿದೆ. ಟೋಟಲ್ ನಾವು 1608 ಕಿಲೋಮೀಟ್ರ್ ಓಡಾಡಿದ್ದೀವಿ. ಅದ್ರಲ್ಲಿ ನಮ್ಮ ಕರ್ನಾಟಕನೂ ಇದ್ದು. ಬಟ್ ರೋಡ್ ಮಾತ್ರ ಸಕ್ಕತ್ತು. ಅದು ಕಾಡುಗಳು, ಫಾರೆಸ್ಟಲ್ಲಿ ಟೆಂಪಲ್ ಬೇರೆ ಇದೆ. ನೀವಿಗಂತೂ ಮುಂದೆ ಸಕ್ಕತ್ತಾಗಿ ಕಾಣ್ತಿದೆ ಮಾತ್ರ. ಇಲ್ಲಿಗೆ ತಮಿಳ್ನಾಡು ಮುಗೀತು. ಈಗ ನಮ್ಮ ಕರ್ನಾಟಕ ಎಲ್ಲಿಂದ ಸ್ಟಾರ್ಟು? ಕರ್ನಾಟಕನೂ ಸ್ಟಾರ್ಟು. ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರ ಎಂಟ್ರೆನ್ಸು ಇಲ್ಲಿಂದನೂ ಸ್ಟಾರ್ಟ್. ಈಗ ಹೇಗಿದೆ ನೋಡಿ, ಹೊಗೆ ಮತ್ಮಲಯ ಅಂತ ಹೇಳಿ ಇಲ್ಲಿಂದ ನಮ್ಮ ಬಾಸ್ ಶ್ರೀ ಮಲೆಮಹದೇಶ್ವರ ಸ್ವಾಮಿನ ನೋಡೋಕೆ ಹೋಗೋಣ. ಹೊಗೆ ಮತ್ಮಲಯ ಇಲ್ಲಿಂದ ನಮ್ಮ ಕರ್ನಾಟಕ ಗಾಡಿಗಳ ಜರ್ನಿ ಸ್ಟಾರ್ಟ್. ನೋಡಿ ಇಲ್ಲಿಂದ ಈಗ ಹೋದರೆ ಗೋಪಿನಾಥಮ್ಗೆ ಹೋಗ್ತೀವಿ. ಆಲ್ರೆಡಿ ಒಂದ್ಸರಿ ನಾನು ಹೋಗಿದ್ದೆ. ಬಟ್ ಅವಾಗೆಲ್ಲ ನಾನು ಇನ್ನೂ ಯೂಟ್ಯೂಬ್ ಅನ್ನೋದೆಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ. ಅವಾಗ ಮಾಡೋ ಮುಂಚೆನೇ ಈ ಕಡೆಯಿಂದ ಗೋಪಿನಾಥಮ್ಮು, ಹೊಗೇನಕಲ್ ಫಾಲ್ಸು ಎಲ್ಲ ಆಡ್ಕೊ ಬಂದಿದ್ವಿ ನಾವು. ಇದೇ ರೋಡಲ್ಲೆಲ್ಲ ನಾವು ಟ್ರಾವೆಲ್ ಮಾಡಿದ್ದೆ. ಬಟ್ ಅವಾಗೆಲ್ಲ ಯೂಟ್ಯೂಬ್ ಅನ್ನೋದೆಲ್ಲ ಇದ್ದಿದ್ದರೆ ಅವೆಲ್ಲ ವೀಡಿಯೋ ಮಾಡ್ತಿದ್ದೆ. ಬಟ್ ಆ ಮೆಮೊರೀಸ್ ಎಲ್ಲ ನನ್ನ ಹತ್ರ ಹಾಗೆ ಸ್ಟಾಕ್ ಇದೆ. ಈಗ ನೋಡಿ, ನವಿಲು ಕೋಳಿ ಜೊತೆ ಆಡ್ತಾಯಿದೆ. ಇಲ್ಲಿಂದ ಸ್ವಲ್ಪ ದೂರ ನೋಡಿ, ಅವಾಗಲೇ ಹೇಳಿದೆ ನಮ್ಮ ತಮಿಳ್ನಾಡು ಅಂತಲ್ಲ ನೋಡಿ, ಅವಾಗಲೇ ಹೇಳಿದೆ ನಾನು ತಮಿಳ್ನಾಡು ರೋಡು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಅಲ್ಲಿಂದ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಬಂದ ಎಷ್ಟು ಗುಂಡಿ ನೋಡಿ. ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿದೆ.
ಬಟ್ ಇನ್ನೊಂದೇನೆಂದರೆ ಈ ಕಡೆಯಿಂದ ಬೆಟ್ಟಕ್ಕೆ ರೋಡ್ ಚೆನ್ನಾಗಿದೆ. ಬಟ್ ಅದೇ ಥರ ಆ ಕಡೆಯಿಂದ ತಾಳ್ಬೆಟ್ಟದಿಂದ ರೋಡ್ ಚೆನ್ನಾಗಿ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಗುರು. ಬನ್ನಿ ಇಷ್ಟು ಹೇಳ್ತಾ ಮತ್ತೆ ಬೆಟ್ಟಕ್ಕೆ ಹೋಗೋಣ, ಬೆಟ್ಟಕ್ಕೆ ಗತಿಸೋಣ. ಇವಾಗ ಇಲ್ಲಿಂದ ಶುರು 18 ಏರ್ ಪಿನ್ ಪಾಯಿಂಟ್ಸ್ಗಳು. ಈಗ ಒಂದಾಯಿತು, ಈಗ ಎರಡನೇ ಸುಸ್ತಾ ಇದ್ದೀನಿ. ನಮ್ಮ ಗಾಡಿ ಅಲ್ಲೇ ಲೋ ಫ್ಯೂಲ್, ಸರಿ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಇದಕ್ಕೆ. ಉಯಿಸಿ ನಮಗೂ ಸಾಕಾಗ್ಬಿಟ್ಟಿದೆ. ಮತ್ತೆ ಉಯಿಸ್ಬೇಕು, ಉಯಿಸೋಣ. ಆಯಿತು. ಇದು ತಮಿಳ್ನಾಡು ಕಡೆಯಿಂದ ಬರೋ ರೋಡ್. ಇದು ಎಷ್ಟು ಚೆನ್ನಾಗಿದೆ. ಏನಾದಪ್ಪ ಕಾಪಾಡುತ್ತಂದೆ. ಫೈನಲಿ ನಾವು ಬೆಟ್ಟಕ್ಕೆ ಬಂದ್ವಿ. ಫಸ್ಟ್ ಟೈಮ್ ನಾವು ಪಲಾರ್ ಗೇಟಿಂದ ಬಂದಿದ್ದೀವಿ ಅಷ್ಟೊಂದು ಸರಿ. ಆದರೂ ಬೆಟ್ಟಕ್ಕೆ ಬಂದಿರೋದು ಪಲಾರ್ ಗೇಟಿಂದ ಇದೇ ಫಸ್ಟ್ ಟೈಮ್. 2 ಬೈಕಿಂದ ಸೇಮ್. ವೆಹಿಕಲ್ ಟೈಪ್ 3 ವೀಲರ್ ಅಂತ ಹಾಕ್ಬಿಟ್ಟಿವ್ನೋ, 2 ವೀಲರ್ ಕೊಟ್ಟವನಲ್ಲ ಹಿಂಗೆ. ಹಂಗಾರೆ ಬೈಕೆಲ್ಲ ಫ್ರೀ ಇರ್ಬೋದೇನೋ. ಮಕ್ಕಳು ಇಲ್ಲೂ ಸ್ಕ್ಯಾಮ್ ಮಾಡ್ತಾರೆ ಇವರು. ಒಳ್ಳೆ ಬಿಡೈತೆ, ಏನು ಮಾಡ್ಕೊಂಡು ಚೆನ್ನಾಗಿರೋಲ್ಲ. 20 ರೂಪಾಯಿ ಯಾವ ಕೋಟಿ ಕಟ್ಬಿಡ್ತೀಯ ನೀನು. ಆಯ್ತಾ ಮಚ್ಚ? ಇಲ್ಲಿಂದ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಮಂಗಳೂರಾದ್ರೂ ಅಷ್ಟೊಂದು ಚೆನ್ನಾಗಲ್ಲ ಅವರು. ಹೆಂಗೆ ಇವರು ಎಲ್ಲೂ ಹಾಕಲ್ಲ ಅವರು. ಬೇಡ ನಾವು ತಮಿಳ್ನಾಡೇ ಬಿಸಿಲು ಜೋರು ಅಂತಿದ್ದೆವು. ನಮ್ಮ ಕರ್ನಾಟಕದಲ್ಲೂ ಹಂಗೆ ಬಿಸಿಲಿದೆ. ಅಷ್ಟೇ, ಅದೊಂದು 2 ನೋಡಿ ಗಾಡಿ ಹಾಕೋಣ. ಇಲ್ಲಿಂದ ನಮ್ಮ ರಥಗಳನ್ನ ಪಾರ್ಕ್ ಮಾಡಿ ಬನ್ನಿ ನಮ್ಮ ಬಾಸ್ ದರ್ಶನ ಪಡ್ಕೊಬರಕ್ಕೆ ಹೋಗೋಣ. ಹೇಗೆ ಕಾಣ್ತಿದ್ದಾರೆ ನೋಡಿ. ಈ ಬಿಸಿಲಲ್ಲೂ ತುಂಬ ಜನ ಬಂದಿದ್ದಾರೆ. ಏನು ಬಿಸಿಲು ಹೊಡಿತೀವಿ ನೋಡಿ. ನಾವು ತಮಿಳ್ನಾಡು ಬಿಸಿಲೇ ಭಯಂಕರ ಅಂದ್ಕೊಂಡ್ವಿ. ನಮ್ಮ ಕರ್ನಾಟಕದಲ್ಲೂ ಹಾಗೆ ಬಿಸಿಲು ಹೊಡಿತಿದೆ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. 21/5/2025 ಸ್ಥಳ ಪ್ರತಿದಾನ ಕಾಂಪ್ಲೆಕ್ಸ್ 10 ಗಂಟೆಗೆ. ನಾವು ಈಗ ಧರ್ಮದ ದರ್ಶನ ಸಾಲಿನಲ್ಲಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜನ ಫುಲ್ಲು ಖಾಲಿ ಇರೋದ್ರಿಂದ ಕ್ಯೂ ನೋಡಿ, ಕ್ಯೂವಲ್ಲಿ ಜನನೇ ಇಲ್ಲ. ದರ್ಶನ ಆಗುತ್ತೆ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಹೋಗ್ತಿರೋದೇ 4 ಜನ. ಮುಂದೆ ಒಬ್ಬ ಹಿಂಗಣ ನಮ್ಮ ಮಚ್ಚ, ನಾನು, ಜೊತೆಲಿ ನಮ್ಮಿನ್ನೊಬ್ಬ ಮಚ್ಚ. ನಾವು 4 ಜನ ಕ್ಯೂವಲ್ಲಿ. ನೋಡೋಣ ಎಷ್ಟು ಬೇಗ ದರ್ಶನ ಮುಗಿಸ್ಕೊಬರ್ತೀವಿ ಆಚೆ. ಜನ ಕಮ್ಮಿ ಇರೋದ್ರಿಂದ ಈ ಕ್ಯೂವಲ್ಲೆಲ್ಲ ಬಳಸ್ಕೊಬರೋದಿಲ್ಲ. ಡೈರೆಕ್ಟ್ ಒಂದೇ ಬಿಟ್ಬಿಟ್ಟಿದ್ದಾರೆ. ಬನ್ನಿ ಬೇಗನೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಬರೋಣ. ಎಂಟ್ರಿ ಕೊಟ್ಟಿದ್ದೀನಿ. ಈಗ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾಯಿದ್ದೀವಿ.
ಏನಂತ ಫುಲ್ ಕಮ್ಮಿ ಇದೆ. ವಾಟರ್ ಪ್ಯೂರಿಫೈರ್ ರೆಡಿ ಮಾಡ್ತೀವಿ. ಅದಕ್ಕೆ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೆ ಕುಡಿಯೋಕೆ ಪಾಪ ಭಕ್ತಾದಿಗಳಿಗೆಲ್ಲ ನೀರು ಬೇಕಲ್ಲ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಈಗ ನಾವು ಮುಂದಕ್ಕೆ ಬಂದ್ವಿ. ಆದರೂ ಹೆವಿ ಬಿಸಿಲಿಗೆ ರೋಡ್ಗೆಲ್ಲ ನೀರು ಹಾಕಿ ಕೋಲ್ಡ್ ಮಾಡ್ತಿದ್ವು. ಬಟ್ ಆದರೂ ಹೆವಿ ಬಿಸಿಲು. ಈ ಸರಿ ನಾವು ಬಿಟ್ಟಿಗೆ ಬಂದು ಮತ್ತೆ ಬಿಟ್ಟು ಬರಬೇಕಾದ್ರೂ ಏನೋ ಒಂಥರ ಖುಷಿ. ಇವತ್ತು ಬಂದಿದ್ದೀವಿ, ಮತ್ತೆ ನಾಳೆ ಬಿಟ್ಟು ಬರೋಣ ಅಂದರೆ ನಾವು ರೆಡಿ ಇರ್ತೀವಿ. ಯಾಕಂದರೆ ಮಾದಪ್ಪನ ನೋಡೋದು ಎಷ್ಟು ಖುಷಿ ಇರುತ್ತೆ ನಮಗೆ. ಆ ಬಿಸಿಲಲ್ಲಿ ಎಷ್ಟು ಜನ ಭಕ್ತಾದಿಗಳು ಮಾದಪ್ಪನ ನೋಡೋಕ್ಕೆ ಎಷ್ಟು ಅಂತ ನೋಡಿದ್ರೆ ಈಗ ದರ್ಶನ ಬರೀ 10 ನಿಮಿಷ ಮುಗಿಸ್ಕೊ ಬಂದಿದೆ. ಆದರೆ ಊಟಕ್ಕೆ ನೋಡಿದ್ರೆ ಏನು ಕ್ಯೂ. ಜಸ್ಟ್ 5 ಮಿನಿಟ್ಸಲ್ಲಿ ಮುಗಿಸಿದ್ದೀವಿ. ಆದರೆ ಊಟಕ್ಕೆ ಕ್ಯೂ ಮಾತ್ರ ಇದೊಂದು ಆ ಪಕ್ಕದಲ್ಲಿ ಇನ್ನೊಂದಿದೆ. ಮೂರು ದಿನದಿಂದ ತಮಿಳ್ನಾಡು ಊಟ ತಿಂದು 3-4 ದಿನ ಬೇಜಾರಾಗ್ಬಿಟ್ಟಿತ್ತು. ಇವತ್ತು ಫುಲ್ಲು ಬೆಳಗ್ಗೆಯಿಂದ ನಾಷ್ಟನೂ ಮಾಡಿರಲಿಲ್ಲ, ಉಪವಾಸ ಇದ್ದು ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ಪ್ರಸಾದ ಸೇವನೆ ಮಾಡ್ತಾಯಿದ್ವಿ. ಅದೇ ಖುಷಿ. ನಮ್ಮ ಕರ್ನಾಟಕದಲ್ಲಿ ಬಂದಂಗೆ ನಮ್ಮ ಬಾಸ್ ಅವರ ಸನ್ನಿಧಿಗೆ ಬಂದು ಪ್ರಸಾದ ಸೇವನೆ ಮಾಡ್ತಿದ್ದೀವಲ್ಲ, ಅದೇ ಖುಷಿ. ಇವಾಗ ನೆಮ್ಮದಿ ಆಯಿತು ಗುರು. ಊಟ ತಿಂದು ಕರ್ನಾಟಕದ ಊಟನಾ ಅಪ್ಪ ಅದಪ್ಪ, ಪ್ರಸಾದ ತಿಂದು ಧನ್ಯನಾದೆ. ಈಗ ಇಲ್ಲಿಂದ ಊಟ ಮುಗಿಸಿ ಪ್ರಸಾದ ತಿಂದು ಮತ್ತೆ ಈಗ ದೇವಸ್ಥಾನ ಕಡೆ ಹೋಗ್ತಿದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಲಡ್ಡು ತೊಗೊಂಡು ಅಲ್ಲಿಂದ ನಮ್ಮ ರಥಗಳನ್ನ ಎತ್ಕೊಂಡು ಮತ್ತೆ ಊರ ಕಡೆ ಹೋಗೋಣ, ಪಯಣನ ಬಳಸೋಣ. ಬನ್ನಿ ಫಸ್ಟು ಲಡ್ಡು ತೊಗೋಣ. ಅಲ್ಲಿ ಜನ ಇದ್ದಾರೆ, ಏನು ಕತೆ ಅಂದ್ಬಿಟ್ಟು ನೋಡೋಣ. ಬಿಸಿಲಂತೂ ಬೇಜಾನ್ ಗುರು ಇವತ್ತು. ಈ ಬಿಸಿಲಲ್ಲೂ ನಮ್ಮ ದಾಸನ ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಹೋಗೋಣ ಹಾಗೆ. ಉಮಾ ಮಹೇಶ್ವರಿ ಅಣ್ಣ, ವಯಸ್ಸು ಇದಕ್ಕೆ 50 ಆಗಿದೆಯಾ? ಶ್ರೀ ನಮ್ಮ ಮಲೆ ಮಹದೇಶ್ವರ ಸ್ವಾಮಿಯವರ ಆನೆ. ಹೆಸರು ಬಂದು ಉಮಾ ಮಹೇಶ್ವರಿ. ಏಜು 45+, 50 ಹತ್ರ ಆಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿಂದ ಉಮಾ ಮಹೇಶ್ವರಿ ನಾನು ನೋಡಿಕೊಂಡು ಈಗ ಮುಂದಕ್ಕೆ ನಾವು ಬಂದಿದ್ದೆ ಲಡ್ಡು ತೊಗೊಳೋಣ ಅಂತ. ಲಡ್ಡು ತೊಗೊಂಡು ಬರೋಣ ಬನ್ನಿ. ಜನ ಅಂತೂ ಇಲ್ಲ, ಕಮ್ಮಿ ಇದ್ದಾರೆ. ಹೋಗಿ ಇಲ್ಲಿ ಪರ್ಚೇಸ್ ಮಾಡಿಕೊಂಡು ಹೋಗೋಣ. ಆರು ಬೇಜಾನ್ ಬಿಸಿಲು, ಏನು ಸುಡ್ತದೆ ಕಾಲು ಅಂದರೆ ಭಯಂಕರ ಕಾಲು ಸುಡ್ತಿದೆ. ಅಲ್ಲಿಂದ ಸ್ವಾಮಿಯವರ ದರ್ಶನ ಪಡ್ಕೊಂಡು ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಎಂಟ್ರಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ, ನಮ್ಮ ಕರ್ನಾಟಕ ಎಂಟ್ರಿ ಪಾಯಿಂಟೇ ಅದು. ಅಲ್ಲಿಗೆ ಬಂದು ನಮ್ಮ ಕರ್ನಾಟಕದ ಊಟನ ಮಾಡಿ ನಮ್ಮ ಬಾಸ್ನ ನೋಡಿಕೊಂಡು ಅಲ್ಲಿಂದ ಈಗ ನಮ್ಮೂರ ಕಡೆಗೆ ಪಯಣ ಮಾಡ್ತಾಯಿದ್ದೀವಿ. ಬನ್ನಿ ಹೋಗೋಣ. ಆದರೂ ಭಯಂಕರ ಬಿಸಿಲುಗಳು ಅಪ್ಪ. ಈ ಬಿಸಿಲು ಒಳ್ಳೆ ಕರಾವಳಿ ಸೈಡ್ ಹೊಡೆದಂಗೆ ಹೊಡಿತಾ ಇದೆ. ಹಂಗೂ ಹಿಂಗೂ ಜರ್ನಿ ಸ್ಟಾರ್ಟ್ ಮಾಡಿ ಇನ್ನೇನು ಎಂಡ್ ಮಾಡೋ ಟೈಮು ಬರ್ತಾಯಿತ್ತು. ಇಲ್ಲಿ ಮೇಲ್ಗಡೆ ಮಾದಪ್ಪನ ನೋಡೋಕ್ಕೆ ಎಲ್ಲ ಒಂದು ಓಪನ್ ಮಾಡಿ ಇನಾಗ್ರೇಷನ್ ಮಾಡಿದ್ರು. ಬಟ್ ಅಲ್ಲಿ ಇನ್ನೂ ಬಿಡ್ತಾರೋ ಗೊತ್ತಿಲ್ಲ. ಸರಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ, ನೋಡೋಣ ಏನಿದೆ, ಬಿಡ್ತಾವ್ರೋ ಏನು, ಯಾವಾಗಿನ ಬಿಡ್ತಾರೆ, ಏನಿದೆ ಅಂತ ಕೇಳ್ತೀನಿ.
ಅವ್ರಿಗೆ ತಿಳ್ಕೊಳ್ಳೋಣ, ಕೇಳುವ. ಅಣ್ಣ ಇನ್ನೂ ಬಿಡ್ತಿಲ್ವ ಅಣ್ಣ? ಅಲ್ಲ ಇನ್ನು ಯಾವತ್ತಿಂದ ಅಣ್ಣ ಅಲೋ ಮಾಡ್ತೀರಿ? ಲೇಟಾ ಅಂದರೆ ಅಲೋ ಅಂದರೆ ಅದರ ಬಸ್ ಬಿಡೋದೇ ಇಲ್ಲ ವೆಹಿಕಲ್ ಬಿಡ್ತೀರಾ? ಹಾಂ ಹಾಂ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಣ್ಣ. ಹಾಂ 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 ಹಾಂ, ಇನ್ನೊಂದು 2-3 ತಿಂಗಳಾಗುತ್ತಾ? ಥ್ಯಾಂಕ್ಸ್ ಅಣ್ಣ. ಕೇಳಿದ್ರಲ್ಲ, ಇನ್ನೂ ತುಂಬ ರೆಡಿ ಮಾಡೋದಿದೆ. ಅದ್ರ ಮುಂಚೆನೇ ಜಸ್ಟ್ ಇವ್ರು ಓಪನ್ ಮಾಡಿದ್ರು. ಓಪನ್ ಮಾಡಿದ್ಮೇಲೆ ಆದರೂ ಜನಗಳು ಹೋಗಿ ಬಿಡಬೇಕಿತ್ತು, ಬಿಟ್ಟಿಲ್ಲ. ನೋಡೋಣ, ಇವ್ರು ಏನೋ ಕೇಳಿದಾಗ ಇನ್ನೂ 2-3 ತಿಂಗಳಾಗುತ್ತೆ ಅಂದರೆ ಹ್ಞೂ ಅಂದರು. 2-3 ತಿಂಗಳಾಗುತ್ತೆ, 2-3 ವರ್ಷನೇ ಆಗುತ್ತೋ ಹೇಳೋಕ್ಕಾಗಲ್ಲ. ಆಲ್ರೆಡಿ ಒಂದು ಬಿಷ್ಟು ಫುಲ್ಲು ಡೆಡ್ ಆಗೈತೆ. ಈಗ ಮತ್ತೆ ಇಲ್ಲಿಂದ ಫುಲ್ ಟ್ಯಾಂಕ್ ಮತ್ತು ಫ್ಯೂಲ್ ಮಾಡಿಸ್ಕೊಂಡು ನಮ್ಮ ರಾಮನಗರ ಸಿಲ್ಕ್ ಸಿಟಿಗೆ ಹೋಗೋಣ ಬನ್ನಿ. ಇಲ್ಲಿ ಫ್ಯೂಲ್ ಹಾಕೋಣ ಅಂತ ಬಂದರೆ ಇಲ್ಲಿ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂತಾರೆ. ಅಲ್ಲೋಗ್ಬಿಟ್ಟು SBIಲಿ ಡ್ರಾ ಮಾಡ್ಕೊಬರೋಣ ಅಂತ ಹೋದ್ರೆ ಅಲ್ಲಿ ATM ವರ್ಕ್ ಆಗೋಲ್ಲ. ಬೆಟ್ಟದಲ್ಲಿ ATM ಇಲ್ಲ, ಇಲ್ಲಿ ಫೋನ್ಪೇ ಗೂಗಲ್ ಪೇನೂ ಇಲ್ಲ ಅಂತಾರೆ. ಏನು ಮಾಡೋದಪ್ಪ ಈ ಥರ ಆದರೆ? ಇದಕ್ಕೆ ಏನಾದರೂ ಫಸ್ಟ್ ಒಂದು ಪರಿಹಾರ ಮಾಡ್ಬೇಕು ನೀವು. ಇಲ್ಲ ಒಂದು 4-5 ATM ಮಾಡಿಸಿ, ಇಲ್ಲ ಫೋನ್ಪೇ ಗೂಗಲ್ ಪೇ ಮಾಡಿಸಿ. ಅದೇನೋ ಅವ್ರದ್ದು ಟ್ರಸ್ಟು ಬಂಕ್ ಅಂತದು, ಫೋನ್ಪೇ ಗೂಗಲ್ ಪೇ ಇಲ್ವಂತೆ. ಹಿಂಗೆ ಆಗ್ಬಿಟ್ರೆ ಏನು ಮಾಡೋಣಪ್ಪ ಹೇಳಿ? ಇಲ್ಲಿ ಹೋಗ್ಬಿಟ್ಟು ಯಾರು ಕೇಳೋಣ? ಈಗ ಫೋನ್ಪೇ ಗೂಗಲ್ ಪೇ ಮಾಡ್ತೀನಿ ಕೊಡಿ ಅಂತ. ಹಂಗೂ ಕೇಳಿದ್ರೆ 50-100 ಎಕ್ಸ್ಟ್ರಾ ಇಸ್ಕೊಂಡು ಕೊಡೋದಿಲ್ಲ. ಹಾಂ, ಇಲ್ಲ ಬರಲ್ಲ. ಕೊನೆಗೂ ಹಂಗೂ ಹಿಂಗೂ ಮಾಡಿ ಇವ್ರ ಕೇಳಿ ಲಾಸ್ಟ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಆದರೂ ಅದೊಂದು ಫೋನ್ಪೇ ಗೂಗಲ್ ಪೇನೋ ಇಲ್ಲ ಒಂದು 2-3 ATM ಸೌಲಭ್ಯನೋ ಮಾಡಿಸಿದ್ರೆ ಸರಿ ಇವರು. ವರ್ಕ್ ಆಗ್ತಿಲ್ಲ ಅಂದರೆ ಇರೋದೊಂದು ATM ಅದು ವರ್ಕ್ ಆಗ್ತಿಲ್ಲ ಅಂದರೆ ಹೇಗೆ? ದೂರ ಊರದಿಂದೆಲ್ಲ ಬಂದಿರ್ತೀವಿ, ಒಂಚೂರು ಏನೋ ಸೌಲಭ್ಯ ಮಾಡಬೇಕು ಇವರು. ಮಾಡಲಿ ಅಂದರೆ ಅದು ಹೇಗೆ? ಈಗ ಬಂದಿದ್ದಕ್ಕೆ ಒಳ್ಳೆ ದೇವ್ರ ದರ್ಶನ ಮಾಡಿದ್ವಿ. ಹೊಟ್ಟೆ ತುಂಬ ಪ್ರಸಾದನೂ ಸಿಕ್ತು. ಸ್ಟಾರ್ಟ್ ಮಾಡಿದ್ದು ರಾಮೇಶ್ವರಮಿಂದ, ಕೊನೆಗೆ ಲಾಸ್ಟ್ ಮಾಡಿದ್ದು ನಮ್ಮ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಿಂದ. ಸ್ಟಾರ್ಟಿಂಗ್ ಅಂದರೆ ನಾವು ಪೂಜೆ ಮಾಡಿ ಹತ್ತಿದ್ದು ಕೆಂಗಾಲಿಂದ. ಈಗ ಹೋಗ್ತಾ ಇದ್ದೀವಿ. ಮೊನ್ನೆ ಒಂದು 20 days ಬ್ಯಾಕು ಬಸ್ಸು ಇಲ್ಲಿ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗಿದ್ದು ಅದೇ ಜಾಗ ಅದು. 20 days ಬ್ಯಾಕ್ ಅಂದರೆ ಅದೇ ನಮ್ಮ ಕಾಂಗ್ರೆಸ್ ಅವರು CM ಮತ್ತು DCM ಏನೋ ಬೆಟ್ಟಕ್ಕೇನೋ ಪೂಜೆ ಮೇಲೆ ಬಂದಿದ್ರಲ್ಲಪ್ಪ ಅವಾಗ. ಇನ್ನೊಂದೇನೆಂದರೆ ಬೆಟ್ಟದಿಂದ ತಾಳ್ಬೆಟ್ಟದ ಗಂಟ ರೋಡ್ನ ಸಖತ್ತಾಗಿ ಮಾಡಿಸ್ಬಿಟ್ಟಿದ್ದಾರೆ. ಯಾಕಂದರೆ ಜನ ಓಡಾಡಲಿ ಅಂತಲ್ಲ, CM ಮತ್ತು DCM ಬಂದಿದ್ರಲ್ಲಪ್ಪ, ಅದಕ್ಕೆ ಆ ರೀಸನ್ಗೆ ರೋಡ್ನೆಲ್ಲ ಸರಿ ಮಾಡಿಸಿರೋದು ಇವರು. ಇಲ್ಲಾಂದರೆ ಯಾವ ಕಾಲಕ್ಕೆ ಮಾಡಿಸೋರು? ಪ್ಯಾಚ್ ಮಾಡ್ಕೊಂಡು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಬರೀ ಪ್ಯಾಚ್ ಮಾಡ್ಕೊಂಡೇ ಇದು ಮಾಡ್ಕೊಂಬಿಟ್ರು. ಆದರೂ ಏನು ಗುರು, KSRTC ಮೈ ಮೇಲೆ ಹಿಡಿತಾರೆ ಅಪ್ಪ. ಏನು ಹೇಳಿದ್ರೆ ಏನು ಗುರು, ಓಡಿಸೋದ್ರಲ್ಲಿರೋದು. ತಾಯೇ ಏನು ಸಾಹಸ ಮಾಡ್ತಿದ್ದೆ, ಇಳಿ ಕೆಳಗೆ, ಆಮೇಲೆ ಫೋಟೋ ತೆಗಿವೆ. ನಿಮ್ಮಪ್ಪನ ಕಾರ್ ಕೆಟ್ಟೋಗಿ ನಿಂತದೆ, ನಿನಗಲ್ಲಿ ಫೋಟೋ ಚಿಂತೆ ನಿನಗೆ. ಹೋಗಿ ಇಳಿದೆ. ಓ ಅಣ್ಣ ಬಿಡು, ನೀನು ಸಾಹಸ ಮೆಚ್ಬೇಕಣ್ಣ, ಒಳ್ಳೆಯದಾಗಲಿ. ಅಲ್ಲಿ ಮುಂದೆ 3 ಜನ ಸೈಕಲಲ್ಲಿ ಹೋದ್ರು, ಆದರೂ ಒಬ್ಬರು ಸಿಕ್ಕಿರಲ್ಲ. ಇವರೆಲ್ಲ ಸೈಕಲಲ್ಲೇ ಬೆಟ್ಟಕ್ಕೆ ಬರ್ತಿರೋದ್ರಲ್ಲ. ಪಾದಯಾತ್ರೆ ಮಾಡ್ತಾರೆ, ಸೈಕಲ್ ಯಾತ್ರೆ ಮಾಡ್ತಾರೆ. ಜನಗಳ ಭಕ್ತಿ ಯಾವ್ಯಾವ ಥರ ಇರುತ್ತೆ ಹೇಳೋಕ್ಕಾಗಲ್ಲ. ನಮ್ಮ ಮಾದಪ್ಪ ಯಾವ್ಯಾವ ಭಕ್ತಿಲಿ ಯಾವ ರೀತಿಲಿ ಭಕ್ತಾದಿಗಳನ್ನ ಕರ್ಕೋಬೇಕು ಆ ರೀತಿಲಿ ಕರ್ಕೋತಾರೆ. ತಾಳ್ಬೆಟ್ಟಕ್ಕೆ ಬಂದು ತಾಳ್ಬೆಟ್ಟದಲ್ಲೂ ಧೂಪ ಹಾಕಿ ಮಾದಪ್ಪನಿಗೆ ಇಲ್ಲಿ ಬೇಡ್ಕೊಂಡ್ವಿ. ಯಾಕಂದರೆ ನಾವು ಬರಬೇಕಾದ್ರೆ ಬಂದಿದ್ದು ನಾವು ಕೇರಳ ಬಾರ್ಡ್ರಲ್ಲ, ಸಾರಿ ತಮಿಳ್ನಾಡು ಬಾರ್ಡ್ರಲ್ವ, ಆ ಕಡೆಯಿಂದ ಬಂದಿರೋದ್ರಿಂದ ಮತ್ತೆ ನಾವು ತಾಳ್ಬೆಟ್ಟದಲ್ಲಿ ಈ ಕಡೆಯಿಂದ ಪೂಜೆ ಮುಗಿಸಿ
ಮತ್ತು ನಾನು ಬೀಚ್ ಎತ್ಕೊಂಡು ಊರ ಕಡೆ ಹೋಗ್ಬೇಕು. ನಾವೀಗ ಅಲ್ಲಿಂದ ತಾಲ್ಬಡ್ದಿಂದ ಮಾದಪ್ಪನ ಕೈ ಮುಕ್ಕೊಂಡು ಒಳ್ಳೇದಾಗಲಿ ಅಂತೆಲ್ಲ ಬೇಡ್ಕೊಂಡು ಅಲ್ಲಿಂದ ಈಗ ಕೊಳ್ಳೇಗಾಲದ ಕಡೆ ನಾವು ಹೋಗ್ತಾಯಿದ್ದೀವಿ. ನಾವು ಆಲ್ರೆಡಿ ಮನೆ ಬಿಟ್ಟು ಶುಕ್ರವಾರ ಬಿಟ್ಟಿದ್ದು, ಮಂಗಳವಾರ ಆದರೂ ಇನ್ನೂ ಹೋಗಿಲ್ಲ. ಇವತ್ತು ಎಷ್ಟೊತ್ತಾದ್ರೂ ರೀಚ್ ಆಗಿಬಿಡ್ತೀವಿ. ಇದೊಂದು ಒಳ್ಳೆ ಗ್ರೀನರಿ ನೋಡಿದ್ರು, ಗಾಳಿ ಸೌಂಡ್ ವಾಯ್ಸ್ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ ಅಂತ ನಮ್ಮ ಬೀಚ್ಗೂ ಮತ್ತು ಹಾರ್ಸ್ ರೈಡರ್ಗೆ ಫೋಟೋ ತೆಗೆದು ಫೋಟೋ ತೆಗೆದ್ವಿ. ಹೇಗೆ ನೋಡಿ ಇವೆಲ್ಲ ಫುಲ್ ವೆದರ್. ಈಗ ಮುಂದೆ ಕಾಣಿಸ್ತಿರೋದೆ ನಮ್ಮ ಕಾವೇರಿ, ನಮ್ಮ ಹೆಮ್ಮೆ. ಬೆಳಗ್ಗೆ ನಿಮ್ಗೆ ತೋರಿಸ್ದೆ ಮೆಟ್ಟೂರು ಡ್ಯಾಮ್, ಅಲ್ಲಿದ್ದಿದ್ದು ಕಾವೇರಿ. ಅದು ನಮ್ಮ ಕಾವೇರಿನೇ, ಇದು ನಮ್ಮ ಕಾವೇರಿನೇ. ಆದರೆ ಇದು ನಮ್ಮೂರಿನ ಕಾವೇರಿ, ಅದು ನಮ್ಮೂರು ಕಾವೇರಿನೇ, ಬಟ್ ಬೇರೆ ಊರಲ್ಲಿ ಇದ್ದಾಳೆ ಅಷ್ಟೇ. ಮಕ್ಕಳು ಕೇಳಿ ಕೇಳಿ ಭಿಕ್ಷೆ ಬೇಡಿ ತಗೊಬಿಡ್ತಾರೆ. ಏನು ಮಾಡೋಣ, ನಮಗೆ ನೀರಿಲ್ದಾಗ ಆಗದೆ. ನನ್ನ ಮಕ್ಕಳು ತುಂಬ ತುಂಬಿ ಮಡಿಕೋತಾವ್ರೆ. ಇದೇ ನಮ್ಮ ಕಾವೇರಿ ಸೇತುವೆ. ಇದು ಹೊಸ ಸೇತುವೆ, ಓಲ್ಡ್ ಸೇತುವೆ ಪಕ್ಕದ ರೋಡ್ ಇದೆ, ಅದು ಸಕ್ಕದ ವ್ಯೂ, ಅದು ಒಳ್ಳೆ ವ್ಯೂ ಇದೆ. ಈ ಸೇತುವೆಗಿಂತ ಆ ವ್ಯೂ ಚೆನ್ನಾಗಿದೆ. ಅಲ್ಲೇ ಬರ್ಬೋದಿತ್ತು, ಬಟ್ ಯಾಕಂದರೆ ಆಲ್ರೆಡಿ ಟೈಮ್ ಆಗಿದೆ. ನಾವು ಮನೆ ಬಿಟ್ಟು ಆಲ್ರೆಡಿ 5 ದಿನ ಆಯಿತು. ಸ್ವಲ್ಪ ಇವತ್ತಾರು ಬೇಗನೆ ಹೋಗಿ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಷ್ಟೇ. ಫೈನಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಜರ್ನಿನ ಅಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಬಂದ್ವಿ. ಅದೇ ನಮ್ಮ ಬಾಸ್ ಸನ್ನಿಧಿ ಶ್ರೀ ಕೆಂಗಾಲ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಅಲ್ಲಿಗೆ ಬಂದಿದ್ದೀವಿ ನೋಡಿ. ಫೈನಲಿ ರೀಚ್ ಆಗಿದ್ದೀವಿ. ಫೈನಲಿ ನಾವು 1778 ಕಿಲೋಮೀಟರ್ ಆಲ್ರೆಡಿ ರಿಫ್ಯೂಲ್ ಅಂತ ಬಂತು, ಆಲ್ರೆಡಿ ಡೆಡ್ ಆಗ್ತಾ ಬಂತು. ಇದಕ್ಕೆ ಎಷ್ಟು ಸರಿ ಫ್ಯೂಲ್ ಹಾಕ್ಸಿದನೋ ದೇವರೇ. ಬಟ್ ಆದರೂ ಹೋಗಿದ್ದು ನಾವು 3 ಜನ ಬಂದಿದ್ದೀವಿ ಫೈನಲಿ. ಬಟ್ ಜರ್ನಿ ಅಂತ ಫುಲ್ಲು ಎಂಜಾಯ್ ಮಾಡಿ ಫುಲ್ ಖುಷಿಯಿಂದ ನಮ್ಮ ಬಾಸ್ ಸನ್ನಿಧಿಯಿಂದ ಹೊರಟ್ವಿ. ಅದೇ ಖುಷಿಯಿಂದ ಮತ್ತೆ ಇಲ್ಲಿಗೆ ನಾವು ಬಂದಿದ್ದೀವಿ. ಥರ ಖುಷಿ ಆಗ್ತಿದೆ. ಇಲ್ಲಿಂದ ರಾಮೇಶ್ವರಮಿಂದ ಧನುಷ್ಕೋಡಿ ಮತ್ತು ಸುತ್ತಮುತ್ತ ಆಗಿರೋ ಪ್ಲೇಸಸ್ಸು, ಅಲ್ಲಿಂದ ಮತ್ತು ಕನ್ಯಾಕುಮಾರಿಯಿಂದ ನಮ್ಮ ಇನ್ನೊಬ್ಬರು ಒಬ್ಬ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಮಾದಪ್ಪ, ಅಲ್ಲಿಗೆ ಬಂದು ಎಲ್ಲ ಮುಗಿಸ್ಕೊಂಡು ಕೊನೆಗೆ ಕೆಂಗಾಲ ಆಂಜನೇಯ ಸ್ವಾಮಿ ದರ್ಶನ ಪಡೆದು, ಅಂದರೆ ಹೊರಗಿಂದನೇ ಕೈ ಮುಗಿದಿದ್ದೀವಿ ಅಂತ ಬೇಜಾರು ಮಾಡ್ಕೊಬಿಡಿ. ಯಾಕಂದರೆ ಮಳೆ ಬೇರೆ ಹನೀತಿದೆ, ಟೈಮ್ ಆಗ್ತಾ ಬಂತು. ಅದಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಲ್ಲಿಗೆ ಜರ್ನಿ ಬಂದು ಮುಗಿಸಿದ್ದೀವಿ. ಹೋಗಿದ್ದು 3 ಜನ, ಅದೇ ಥರ 3 ಜನ ಫುಲ್ ಖುಷಿಯಾಗಿ ಎಂಜಾಯ್ ಬಂದಿದ್ದೀವಿ. ಮತ್ತು ಹೇಳ್ತಾ ಮತ್ತೆ ಸಿಗೋಣ, ಮತ್ತು ಇದೇ ಥರ ಕಂಟೆಂಟ್ ಮತ್ತು ಇದೇ ಥರ ವೀಡಿಯೋನ ಮಾಡ್ಕೊಡ್ತಾ ಇರ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ಹಾಗೇ ಇರಲಿ ಅಂತ ಹೇಳ್ತಾ ಬನ್ನಿ. ನಾವು ರಾಮನಗರಕ್ಕೆ ಹೋಗ್ಬಿಟ್ಟು ಇಲ್ಲಿಗೆ ನಮ್ಮ ಜರ್ನಿ ಮುಗೀತು. ಬಟ್ ನಾವಿನ್ನೂ ಮನೆಗೆ ಹೋಗಿಲ್ಲ, ಅಲ್ಲಿಗೆ ಹೋಗೋಣ. ಮತ್ತು ನಮ್ಮೊಬ್ಬ ರೈಡರ್, ಹಾರ್ಸ್ ರೈಡರ್ ಯಶವಂತ, ಮತ್ತು ನಮ್ಮ ಅಚ್ಚ ಪ್ರಜ್ವಲ್ ಅಂತ. ಹೇಗಿತ್ತು ಮತ್ತೆ ಜರ್ನಿ? ಫುಲ್ ಎಂಜಾಯಾ? ಆಕ್ಸಿಸ್ ರೈಡರ್ ಸುಜುಕಿ ರೈಡರ್ ಇವರು. ಮತ್ತು ಹೇಗಿತ್ತಮ್ಮ ರೈಡು? ಫುಲ್ ಎಂಜಾಯಾ? ಫುಲ್ ಎಂಜಾಯ್ ಮಾಡಿಕೊಂಡು ಫುಲ್ ಖುಷಿಯಿಂದ ಬಂದಿದ್ದೀವಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಜರ್ನಿ ಬಂದು ಸ್ಟಾಪ್ ಮಾಡಿದ್ದೀವಿ. ಅದೇ ಅದೇ ಕಂಪ್ಲೀಟ್ ಆಗಿದೆ, ಜರ್ನಿ ಕಂಪ್ಲೀಟ್ ಆಗಿದೆ, ಇನ್ನೂ ವೀಡಿಯೋ ಕಂಪ್ಲೀಟ್ ಆಗಿಲ್ಲ. ಬನ್ನಿ ಹೋಗೋಣ. ನಮ್ಮೂರು ಸಿಲ್ಕ್ ಸಿಟಿ ರಾಮನಗರಕ್ಕೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಹೋಗಿ ಮನೆಗೆ ಹೋಗೋಣ. ಫೈನಲಿ ವಿ ಅರೈವಲ್ ಟು ಅವರ್ ಸಿಲ್ಕ್ ಸಿಟಿ ರಾಮನಗರ. ಜರ್ನಿ ಮುಗಿಸಿ ನಮ್ಮ ಸಿಲ್ಕ್ ಸಿಟಿ ರಾಮನಗರಗೆ ಬಂದ್ವಿ. ಅದೇ ಒಂದು ಖುಷಿ. ಎಲ್ಲೇ ಹೋದರೂ ನಮ್ಮೂರಿಗೆ ಬರೋದೇ ಒಂದು ಖುಷಿ ಇದೆಯಲ್ಲ.
ದೇಶ ಸುತ್ತು ಕೋಶ ಓದು ಅಂತ ಗಾದೆ ಕೇಳಿ ಇರ್ತೀರ. ಅದೇ ಥರ ದೇಶ ಸುತ್ಕೊ ಬರಬೇಕು, ಕೋಶನೇ ಓದಬೇಕು. ಬಟ್ ನಾವು ಎಲ್ಲಿಂದ ಸುತ್ತಾಗಿ ಹೋಗಿದ್ದನ್ನೋದನ್ನ ಮರಿಬಾರ್ದು. ಅದೇ ಥರ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಜರ್ನಿನ ಅಲ್ಲಿಗೆ ಬಂದು ಸ್ಟಾಪ್ ಮಾಡ್ತಾಯಿದ್ದೀವಿ, ಅಂದರೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ಇದೇ ಥರ ಕಂಟೆಂಟ್ ಮತ್ತೆ ವೀಡಿಯೋಲಿ ಸಿಗೋಣ. ಅಲ್ಲಿ ತನಕ ನಿಮ್ಮ ಸಪೋರ್ಟ್ ಹಾಗೇ ಇರಲಿ. ದಯವಿಟ್ಟು ಯಾರು ನನ್ನ ಹೊಸಬ್ರು ನನ್ನ ವೀಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ವೀಡಿಯೋನ ಶೇರ್ ಮಾಡಿ. ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋಲಿ. ಅಲ್ಲಿ ತನಕ ನಗ್ತಾಯಿರಿ, ನಗಿಸ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್. ಥ್ಯಾಂಕ್ ಯು.